ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣವಾಗ್ತಾ ಇದೆ. ಹಿಂದೆಲ್ಲ ವಯಸ್ಸಾದಂತೆ ಈ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹರಿಹದಿಯರಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣಗಳಾದ್ರೂ ಏನು, ಪರಿಹಾರವೇನು, ಸಂತಾನೋತ್ಪತ್ತಿ ಕುಗ್ಗುವಿಕೆ ಅಂತ ಅಂದ್ರೆ ಏನು, ಯಾವ ದಂಪತಿಗಳಲ್ಲಿ ಈ ರೀತಿಯ ಸಮಸ್ಯೆ ಜಾಸ್ತಿ ಹೆಚ್ಚಾಗುತ್ತೆ, ಇನ್ನು ಸಂತಾನೋತ್ಪತ್ತಿ ಸಮಸ್ಯೆಯನ್ನ ಯಾವಾಗ ಅರ್ಥ ಮಾಡಿಕೊಳ್ಬೇಕಾಗುತ್ತೆ, ಋತುಚಕ್ರ ಸರಿಯಾದಲ್ಲದಂತಹ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣವಾಗುತ್ತಾ, ಪುರುಷರಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದೊದಗಬಹುದು, ಇನ್ನು ದಂಪತಿಗಳಿಗೆ ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಮಾನಸಿಕ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳಾದ್ರೂ ಏನು, ಇದಕ್ಕೆ ಪರಿಹಾರಗಳಾದ್ರೂ ಏನು, ಇನ್ನು ಯಾವ ವಯಸ್ಸಿನಲ್ಲಿ ಐವಿಎಫ್ ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾಗುತ್ತೆ, ಸಕ್ಸಸ್ ರೇಷಿಯೋ ಗರ್ಭಗುಡಿನಲ್ಲಿ ಎಷ್ಟರ ಮಟ್ಟಿಗಿದೆ, ಇಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರತಕ್ಕಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಹಿಂದೆಲ್ಲ ನಾವು ನೋಡ್ತಾ ಇದ್ವಿ, ಈಗ ವಯಸ್ಸಾದಂತೆ ಇದು ಸರ್ವೇ ಸಾಮಾನ್ಯ, ಅಂದ್ರೆ ವಯಸ್ಸಾಗ್ತಾ ಇದೆ ಅದಕ್ಕೆ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಹದಿಹರಿಯದವರು, ಇನ್ನು ಸಣ್ಣ ಪುಟ್ಟ ವಯಸ್ಸಲ್ಲಿ ಮಕ್ಕಳಾಗಿರ್ತಾರೆ, ಒಂದು 20-25 ವಯಸ್ಸು, ಆ ವಯಸ್ಸಲ್ಲೂ ಕೂಡ ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋಗೋದು ಹೆಚ್ಚಾಗಿ ನೋಡ್ತಾ ಇದೀವಿ. ಏನ್ ಕಾರಣ ಇದು ಅಂತ ಹೇಳ್ತೀವಿ? ಹೌದು, ನೀವು ಹೇಳ್ದಂಗೆ ಮುಂಚೆ ಎಲ್ಲ ಬೇಗ ಮದ್ವೆ ಮಾಡೋರು, ಆಮೇಲೆ ಮದ್ವೆ ಆಗಿದ ತಕ್ಷಣ ಮಗು ಆಗೋದು ತುಂಬಾ ಸಹಜ, ಆ ತರ ಇತ್ತು, ಸರ್ವೇ ಸಾಮಾನ್ಯ ಆಗ್ತಾ ಇತ್ತು. ಬಟ್ ಇವಾಗ ಮದ್ವೆ ಆಗಿದ ತಕ್ಷಣ ಮಗು ಆಗೋದಕ್ಕೆ ತುಂಬಾ ತೊಂದರೆ ಪಡ್ತಾರೆ, ಋತುಚಕ್ರದಲ್ಲಿ ತುಂಬಾ ಏರುಪೇರು ನೋಡ್ತಾರೆ, ಹಸ್ಬೆಂಡ್ಸ್ ಇಶ್ಯೂಸ್ ಇರುತ್ತೆ, ಲೈಂಗಿಕ ಪ್ರಾಬ್ಲಮ್ಸ್ ತುಂಬಾ ನೋಡ್ತಾ ಇದೀವಿ. ಯಂಗ್ ಏಜ್ ಅಲ್ಲಿ ಕೂಡ ಈ ಪ್ರಾಬ್ಲಮ್ಸ್ ತುಂಬಾ ನಾವು ನೋಟಿಸ್ ಮಾಡ್ತಿರೋದ್ರಿಂದ ಇದು ಏನಕ್ಕೆ ಆಗ್ತಿರ್ಬೋದು ಅಂತ ನಾವು ಕೂತ್ಕೊಂಡು ಸಮಾಲೋಚನೆ ಮಾಡಿದ್ರೆ ಹಿಂದಿನ ಕಾಲದ ಜೀವನ ಶೈಲಿಗೂ ನಮ್ಗೂ ತುಂಬಾ ಡಿಫ್ರೆನ್ಸ್ ಆಗೋಗಿದೆ. ಎಷ್ಟು ಶ್ರಮಜೀವಿಗಳಿದ್ರು ಮುಂಚೆ ಎಲ್ಲ, ಒಂದು ಡಿಸಿಪ್ಲಿನ್ ಇತ್ತು, ಮತ್ತೆ ಇಡೀ ದಿವಸ ಅವ್ರು ವರ್ಕ್ ಮಾಡೋದೇ ಅವ್ರಿಗೆ ದೈಹಿಕ ಆರೋಗ್ಯನ ಕೊಡ್ತಾ ಇತ್ತು. ಪ್ಲಸ್ ಅವ್ರು ಊಟ ಮಾಡ್ತಿದ್ದು ಅಷ್ಟೇ, ಅವ್ರು ಬೆಳೆದು ತಿನ್ನೋರು ಅಥವಾ ಮನೇಲೆ ಮಾಡ್ಕೊಂಡು ಸ್ವಚ್ಛವಾಗಿ ತಿನ್ನೋರು. ಇವಾಗ ರೊಟ್ಟಿ ಮುದ್ದೆ ಅನ್ನೋದು ನಾವು ಕೇಳೋದೇ ತುಂಬಾ ಕಮ್ಮಿ ಆಗೋಗಿದೆ. ಪಿಜ್ಜಾ, ಬರ್ಗರ್, ಪಾಸ್ತಾ ಅನ್ನೋದೇ ಜಾಸ್ತಿ ಆಗೋಗಿದೆ. ಫಾಸ್ಟ್ ಲೈಫ್ ಸ್ಟೈಲು, ಮೆಂಟಲ್ ಟೆನ್ಷನ್ಸ್ ಅಂತೂ ತುಂಬಾ ಆಗೋಗಿದೆ. ಒತ್ತಡದ ಜೀವನ ಅಂತ ನೀವೇನ್ ಹೇಳ್ತೀರಿ, ಎಲ್ಲಾರು ಅದಕ್ಕೆ ಒಳಗಾಗಿರ್ತಾರೆ. ಸೊ ನಾವು ಮುಂಚೆ ಎಲ್ಲ ಡಯಾಬಿಟಿಸ್, BP ಬರ್ತಿದೆ ಅಂದ್ರೆ ನಿಮಗೆ 60 ಇಯರ್ಸ್ 70 ಇಯರ್ಸ್ ಅಂತ ಕೇಳ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಇವಾಗ 20 ಇಯರ್ಸ್ ಅವ್ರಿಗೇನೆ ಶುಗರು, BP, ಥೈರಾಯ್ಡು, ಹಲವಾರು ಕಾಯಿಲೆಗಳು ಮುತ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಸಂತಾನೋತ್ಪತ್ತಿ ಇಶ್ಯೂ ಕೂಡ ಒಂದು. ಸೊ ಎಲ್ಲ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಿದೆ, ನಾವು ನೇಚರಿಂದ ಹೇಗೆ ದೂರ ಆಗ್ತಿದೀವೋ ಅದೇ ತರ ನಾವು ಕಾಯಿಲೆಗಳಿಗೂ ತುತ್ತಾಗ್ತಿದೀವಿ. ಅದರಲ್ಲಿ ಒಂದು ಇನ್ಫರ್ಟಿಲಿಟಿ. ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ, ಅಂದ್ರೆ ಆನ್ ಟೈಮ್ ಟು ಟೈಮ್ ಎಲ್ಲ ಊಟ ಮಾಡೋದಾಗಿರ್ಬೋದು, ನಿದ್ದೆ ಮಾಡೋದಾಗಿರ್ಬೋದು, ಜೀವನ ಶೈಲಿ ಟೈಮ್ ಟು ಟೈಮ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಲೈಫ್, ಏನು ಮಾಡೋದಕ್ಕಾಗಲ್ಲ, ಶಿಫ್ಟ್ಗಳಿರುತ್ತೆ, ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ. ತುಂಬಾ ಜನ ಈಗ ಮೂವಿಗೆ, ಸೀರೀಸ್ಗೆ ಅಡಿಕ್ಟ್ ಆಗಿರ್ತಾರೆ, ರಾತ್ರಿ ಎಲ್ಲ ಟಿವಿ ನೋಡ್ತಾರೆ, ಬೆಳಗ್ಗೆ ಹೊತ್ತು ಮಲ್ಕೊಳ್ತಾರೆ. ಸೊ ಈ ರೀತಿಯ ಲೈಫ್ ಸ್ಟೈಲು ಈ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣ ಆಗ್ತಾ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸ್ಲೀಪ್ದು ಪ್ರಾಮಿನೆನ್ಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಹೇಗೆ ಅವ್ರು ನಿದ್ದೆ ಕೆಡ್ತಾರೆ ಅಂತಂದ್ರೆ, ಅದು ಒಳಗಡೆ ಒಂದು ಇದಿರುತ್ತೆ ಸೈಕಲ್, ಎಂಡೋಕ್ರೈನ್ ಆರ್ಗನ್ಸ್ ಎಲ್ಲಾನು ಫಂಕ್ಷನ್ ಆಗೋದಕ್ಕೆ ಸ್ಲೀಪ್ ತುಂಬಾ ಮುಖ್ಯ. ಒಂದು ರಿದಮ್ ಇರುತ್ತೆ. ಸೊ ಇವಾಗ ನೋಡ್ತಾ ಇದ್ರೆ ಬರೀ ಯೂಟ್ಯೂಬ್, ಫೇಸ್ಬುಕ್, ಗೂಗ್ಲಿಂಗು, ಅದು ಮೂವೀಸು, ಸುಮಾರು ನೈಟ್ ಅದರಲ್ಲೇ ಕಳೆದ್ಬಿಟ್ಟು ಲೇಟ್ ಆಗಿ ಎದ್ದೇಳೋದು, ಆತರ ಮಾಡ್ತಾರೆ. ಆಮೇಲೆ ಶಿಫ್ಟ್ಸ್ ನೀವ್ ಹೇಳಿದ್ರಿ, ರಾತ್ರಿ ಹೊತ್ತು ಫುಲ್ ಶಿಫ್ಟ್ಗೆ ಹೋಗೋದು, ಬೆಳಗ್ಗೆ ಹೊತ್ತು ಮಲ್ಗೋದು. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಕೆಲಸ ಮಾಡೋದು ತುಂಬಾ ಏರುಪೇರು ಆಗುತ್ತೆ. ನೀವು ನೋಡ್ತಿರ್ಬೋದು ಋತುಚಕ್ರದಲ್ಲೆಲ್ಲ ತುಂಬಾ ಋತುಮತಿ ಆಗದೆ ತುಂಬಾ ಬೇಗ, ಮೆನೋಪಾಸ್ ಆಗದೆ ತುಂಬಾ ಬೇಗ, ಥೈರಾಯ್ಡ್ ಸಮಸ್ಯೆಗಳು ಸಣ್ಣ ಮಗುಲ್ ಕೂಡ, ಇದೆಲ್ಲ ಸ್ಲೀಪ್ ರಿಲೇಟೆಡ್ ಕೂಡ ಇದ್ರ ಒಂದು ರೀಸನ್. ಅಂದ್ರೆ ಈಗ ಯಾವಾಗ ಸಮಾಲೋಚನೆ, ಅಂದ್ರೆ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗ್ಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮದುವೆ ಆದ ತಕ್ಷಣ 1 ವರ್ಷಗಳ ಕಾಲ ಅಥವಾ 2-3 ವರ್ಷಗಳ ಕಾಲ ಕಾಮನ್ ಇದು, ಅಥವಾ ಪ್ಲಾನಿಂಗ್ಸ್ ಮಾಡ್ಕೊಂಡಿರ್ತಾರೆ, ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾದ್ರು ಸಮಸ್ಯೆಗಳಾಗುತ್ತಾ? ವೈದ್ಯರನ್ನ ಯಾವಾಗ ಭೇಟಿ ಮಾಡಬೇಕು ಅಂತ ಹೇಳ್ತೀವಿ? ಹೌದು, ತುಂಬಾ ಬೇಗನೆ ಡಾಕ್ಟರ್ನ ಅಪ್ರೋಚ್ ಮಾಡಿದ್ರೆ ಸೊಲ್ಯೂಷನ್ಸ್ ತುಂಬಾ ಸಿಂಪಲ್ ಮತ್ತೆ ಸುಲಭವಾಗಿರುತ್ತೆ. ಸುಮಾರು ಜನ ನೋಡಿದೀನಿ 10 ಇಯರ್ಸ್ 12 ಇಯರ್ಸ್ ಮನೇಲಿ ಕಳೆದು ಬಿಡ್ತಾರೆ.
ಹೇಳ್ತಾರೆ. ಒಂದೊಂದ್ ದಿನ ಹೆಚ್ಚಾದಂಗೂ ನಮ್ಗೆ ಒಂದೊಂದ್ ದಿನಾನು ಏಜ್ ಆಗ್ತಾ ಇರತ್ತಲ್ವಾ ಮನುಷ್ಯನ್ಗೆ. ಆಚೆ ಕಡೆ ನಾವ್ ಹೇಗೆ ಏಜ್ ಆಗ್ತಿದ್ವೋ ನಮ್ ಒಳಗಡೆ ಆರ್ಗನ್ಸು ಹಾಗೆ ಏಜ್ ಆಗ್ತಿರತ್ತೆ. ಗರ್ಭಕೋಶ ಆಗಿರ್ಲಿ, ಅಂಡಕೋಶ ಆಗಿರ್ಲಿ, ಟೆಸ್ಟಿಸ್ ಆಗಿರ್ಲಿ, ಸ್ಪರ್ಮ್ಸ್ ಆಗಿರ್ಲಿ ಏಜ್ ಆಗ್ತಿರತ್ತೆ. ಒಂದ್ ಕಪಲ್ ನ ನೋಡ್ದೆ ನಾನು, 10 years ಮ್ಯಾರಿಡ್ ಲೈಫ್, 1 year ಅಲ್ಲೇನೆ ಟೆಸ್ಟ್ ಮಾಡಿಸಿದ್ದಾರೆ. ಸೆಮೆನ್ ಅನಾಲಿಸಿಸ್ ಅಲ್ಲಿ ಕೌಂಟ್ ತುಂಬಾ ಕಮ್ಮಿ ಹಸ್ಬೆಂಡ್ಗೆ ಅಂತ ಬಂದಿದೆ. ಕೌಂಟ್ ಇಂಪ್ರೂವ್ ಆಗ್ಲಿ ಅಂತ 10 ವರ್ಷ ಟ್ರೀಟ್ಮೆಂಟ್ ತಗೊಂಡು ಇವಾಗ ಬಂದಿದ್ದಾರೆ. ಲೇಡಿಲಿ 2 ಅಂಡಕೋಶದಲ್ಲೂ ಮೊಟ್ಟೆಗಳೇ ಇಲ್ಲ. ಆಮೇಲೆ ಹಸ್ಬೆಂಡ್ ಟೆಸ್ಟ್ ಮಾಡಿದ್ರೆ ಅವಂದು ಕೌಂಟ್ ಕಮ್ಮಿ ಇದೆ, ಎಗ್ ಕೌಂಟು ಕಮ್ಮಿ ಇದೆ. ಇವಾಗ ಎಷ್ಟು ಕಾಂಪ್ಲಿಕೇಟ್ ಆಗೋಯ್ತು. ಅದೇ ಬೇಗ ಬಂದಿದ್ರೆ ಆಂಡ್ರಾಲಜಿಸ್ಟ್ ನೋಡಿ ಅವ್ನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿರೋರು. ಲೇಡಿಗೆ ಇನ್ನು ಏಜ್ ಕಮ್ಮಿ ಇತ್ತು, ಬೇಗ ಬಂದ್ರೆ ಅವ್ರಿಗೆ ಸಕ್ಸಸ್ ರೇಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಹೊಸದಾಗಿ ಮದ್ವೆ ಆಗ್ತಾರಲ್ಲ ದಂಪತಿಗಳು, ಅಂದ್ರೆ ಈಗ ವೇಟ್ ಮಾಡ್ಬೋದಪ್ಪ 2-3 ವರ್ಷ ಅಂತ ತಿಳ್ಕೊಳ್ಳೋದು ಹೇಗೆ? ಅದಕ್ಕೇನಾದ್ರೂ ಬೇಸಿಕ್ ಟೆಸ್ಟ್ ಗಳನ್ನ ಮಾಡ್ಕೊಳ್ಬೋದಾ? ಈಗ ಅಂಡಾಶಯ ಆಗಿರ್ಬೋದು, ಸ್ಪರ್ಮ್ ಕೌಂಟ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿದೆ, ಒಂದಷ್ಟು ವರ್ಷ ತನಕ ವೇಟ್ ಮಾಡ್ಬೋದು. ಆ ತರದಕ್ಕೆ ಏನಾದ್ರು ಟೆಸ್ಟ್ ಮಾಡ್ಕೊಳ್ಬೋದು? ಹೌದು, ತುಂಬಾ ಇಂಪಾರ್ಟೆಂಟ್ ಇದು. ಅವ್ರ ಅಕಸ್ಮಾತ್ ಇನ್ 1 year ನನಗೆ ಫ್ಯಾಮಿಲಿ ಬೇಡ, ನಾನು ಪೋಸ್ಟ್ಪೋನ್ ಮಾಡಬೇಕು ಅಂದ್ರೆ ಒಂದು ಬೇಸಿಕ್ ಟೆಸ್ಟ್ಗಳು ಮಾಡ್ಕೊಂಡು, ನಂದು ಯೂಟ್ರಸ್ ಚೆನ್ನಾಗಿದೆ, ದೊಡ್ಡ ಫೈಬ್ರಾಯ್ಡ್ಸ್ ಏನ್ ಕೂತಿಲ್ಲ, ಅಥವಾ ಒಳಗಡೆ ನಂಗೆ ರಕ್ತ ಹೆಪ್ಪುಕಟ್ಟಿಲ್ಲ, ಓವರೀಸ್ ಚೆನ್ನಾಗಿ ಕೆಲಸ ಮಾಡ್ತಿದೆ, ಒಂದು ಬೇಸಿಕ್ ಐಡಿಯಾ ಇದ್ರೆ, ಇವ್ರದ್ದು ಸ್ವೆಮೆನ್ ಕೌಂಟ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಈಸಿಯಾಗಿ ವೆಯ್ಟ್ ಮಾಡ್ಬೋದು. ಇಲ್ಲ ಅವ್ರಿಗೆ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಏನಿಲ್ಲ, ಇವಾಗ ತುಂಬಾ ಲೈಂಗಿಕತೆ ಇಶ್ಯೂಸ್ ಜಾಸ್ತಿ ಬರ್ತಾರೆ. ಸೊ ಅವ್ರಿಗೆ ಅದೆಲ್ಲ ಇಶ್ಯೂಸ್ ಇಲ್ಲ ಅಂದ್ರೆ 1 or 2 years ಕಾಯ್ಬೋದು. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏಜ್. ಲೇಡಿಗೆ 20 to 30 years ಅನ್ನೋದು ಚೈಲ್ಡ್ ಬೇರಿಂಗ್ ಏಜ್, ತುಂಬಾ ಒಂತ ಗೋಲ್ಡನ್ ಏಜ್ ಅದು. ಅದನ್ನ ಮೀರಿ ಹೋಗ್ಬಾರ್ದಂಗ್ ಅವ್ರು ನೋಡ್ಕೋಬೇಕು. ಹಸ್ಬೆಂಡ್ಸ್ಗೂ ಅಷ್ಟೇ 30 to 35 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರೊಳಗಡೆ ಕನ್ಸೀವ್ ಆದ್ರೆ ತುಂಬಾ ಒಳ್ಳೇದು. ನೀವು ಹೇಳ್ತಾ ಇದ್ರಿ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಗಳು ಕೂಡ ಬಂದಿದೆ. ಅಂದ್ರೆ ಈಗ ಸ್ಪರ್ಮ್ ನ ನಾವು ಎತ್ತಿ ಕೌಂಟ್ ಮಾಡಿ ಒಂದಷ್ಟು ವರ್ಷಗಳ ಕಾಲ ಫ್ರೀಸ್ ಮಾಡಿ ಇಡಬಹುದು, ಅದೇ ರೀತಿಯಾಗಿ ಹೆಣ್ಮಕ್ಳಲ್ಲೂ ಕೂಡ ಮಾಡಬಹುದು ಅಂತ. ಯಾವ ರೀತಿಯಾದದ್ದು ಅಂತ? ಇವಾಗ ಲೇಡೀಸ್ ಅಲ್ಲಿ ಆಗ ಅವ್ರೇನೋ ಬೇರೆ ಟ್ರೀಟ್ಮೆಂಟ್ ಹೋಗ್ತಿರ್ತಾರೆ, ಫ್ಯಾಮಿಲಿನ ಮುಂದೆ ದೂಡ್ತಿರ್ತಾರೆ, ಅಥವಾ ಪ್ರೊಫೆಷನಲ್ ಏನೋ ಆಂಬಿಷನ್ ಇರುತ್ತೆ, ಅಂತವ್ರಿಗೆ ಅಂಡಕೋಶ ಪ್ರತಿ ಇಯರ್ ಕಮ್ಮಿ ಆಗ್ತಾ ಹೋಗುತ್ತೆ ಫಂಕ್ಷನಿಂಗ್. ಸೊ ಅಂತವ್ರು ತುಂಬಾ ಎಚ್ಚೆತ್ಕೊಂಡು ಅವ್ರ ಎಗ್ಸ್ ನ ಮತ್ತೆ ಎಂಬ್ರಿಯೋಸ್ ನ ಫ್ರೀಸ್ ಮಾಡಿ ಇಡಬಹುದು. ಅಥವಾ ಇವಾಗ ಹಸ್ಬೆಂಡ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಕ್ಯಾನ್ಸರ್ ಇಶ್ಯೂಸ್, ಟೆಸ್ಟಿಕ್ಯುಲರ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಅವ್ರು ಟ್ರೀಟ್ಮೆಂಟ್ ಹೋಗಕ್ ಮುಂಚೆ ಅವ್ರ ಸ್ಪರ್ಮ್ಸ್ ನ ಫ್ರೀಸ್ ಮಾಡಿ ಹೋಗ್ಬೋದು. ಹೇಗೆ ಫ್ರೀಸ್ ಮಾಡಿರ್ತೀವೋ ಅದೇ ಏಜ್ ಅಲ್ಲಿ ಅದು ಫ್ರೀಸ್ ಆಗಿರುತ್ತೆ, ಅದೇ ಒಂದು ಕ್ವಾಲಿಟಿಲಿ. ಸೊ ನಾವು ಮಾಡಿದಾಗ ಫಾರ್ ಎಕ್ಸಾಂಪಲ್ ಲೇಡಿ 28 ಅಲ್ಲಿ ಫ್ರೀಸ್ ಮಾಡಿದ್ರು, 32 ವಾಪಸ್ ಬಂದ್ರು ಅಂದ್ರೆ ಅವ್ರ ಎಕ್ಸ್ 28 years ಏಜ್ ದ ಕ್ವಾಲಿಟಿ ಮತ್ತೆ ಗುಣಮಟ್ಟ ಇರುತ್ತೆ. ಸೊ ಅದರದ್ದು ಎಂಬ್ರಿಯೋ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಗರ್ಭಕೋಶದೊಳಗಡೆ 9 months ಬೆಳೆಯೋದು, ಕಾಂಪ್ಲಿಕೇಶನ್ ಆಗದೆ ಇರೋದು, ಅದೆಲ್ಲ ತುಂಬಾ ಒಳ್ಳೆ ರೀತಿಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಸೊ ಅದು ವರದಾನ ಆಕ್ಚುಲಿ IVF ಇಂದ, ಫ್ರೀಸಿಂಗ್ ಇಂದ. ಅಂದ್ರೆ ಈ ರೀತಿ ಫ್ರೀಸ್ ಮಾಡೋದು ಎಷ್ಟು ವರ್ಷಗಳ ಕಾಲ ಮಾಡಬಹುದು? ಅಂದ್ರೆ ಅದು ಕೂಡ ನಾರ್ಮಲ್ ಬೇಬಿ ತರನೇ ಮಗು ಆಗುತ್ತಾ, ಅಥವಾ ಕ್ವಾಲಿಟಿ ಏನಾದ್ರು ಕಮ್ಮಿ ಆಗೋ ಚಾನ್ಸಸ್ ಏನಾದ್ರು ಇರುತ್ತಾ ಅಂತ? ಆಕ್ಚುಲಿ ಇದೆಲ್ಲ ಮಾಡ್ಬೇಕಾಗಿದ್ರೆ ಒಂದು ನುರಿತ ಸ್ಪೆಷಾಲಿಟಿ ಇರಬೇಕು, ಟೆಕ್ನಿಕ್ಸ್ ಇರಬೇಕು, ಎಲ್ಲಾರು ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ, ಕಲ್ತ್ಕೊಂಡು ಬಂದು ಮಾಡ್ತಾರೆ. ಸೊ ವೆರಿ ಸ್ಕಿಲ್ಡ್ ಎಂಬ್ರಿಯಾಲಜಿಸ್ಟ್ ಇದೆ. ಇದು 5 years ಇಂದ 6 years ವರ್ಗು ನಾವು ಫ್ರೀಸ್ ಮಾಡಬಹುದು. ಮಾಡಿದಾಗ್ಲೂ ಅದು ರಿಸಲ್ಟ್ ತುಂಬಾ ಚೆನ್ನಾಗೇ ಬರುತ್ತೆ. ಬಟ್ ಇಟ್ ಶುಡ್ ಬಿ ಡನ್ ಇನ್ ದ ಬೆಸ್ಟ್ ಆಫ್ ಹ್ಯಾಂಡ್ಸ್. ಓಕೆ, ಒಬ್ರು ಕಾಲರ್ ರೆಡಿ ಇದ್ರೆ ಮಾತನಾಡೋಣ. ತೇಜಸ್ವಿನಿ ಕರೆ ಮಾಡಿದ್ದಾರೆ ದೇವನಹಳ್ಳಿಯಿಂದ. ನಮಸ್ತೆ ತೇಜಸ್ವಿನಿ ಅವರೇ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ತೇಜಸ್ವಿನಿ ಅವರೇ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮದ್ವೆ ಆಗಿ 2 ವರ್ಷ ಆಯ್ತು, ಇನ್ನು ನಮಗೆ ಮಕ್ಕಳಾಗಿಲ್ಲ. ಹಂಗಾಗಿ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾ. ಇವಾಗ ಸ್ವಲ್ಪ ಹಿಂದೆ ಒಂದ್ 2-3 ತಿಂಗಳ ಹಿಂದೆ PCOD ಪ್ರಾಬ್ಲಮ್ ಆಗಿತ್ತು. ಆಪರೇಷನ್ ಆಗಿ 7 months 8 months ಆಗಿದೆ. ಏನ್ ಆಪರೇಷನ್ ಮಾಡಿಸಿದ್ರಿ? PCOD ಪ್ರಾಬ್ಲಮ್, ಗರ್ಭಕೋಶದ ಪಕ್ಕದಲ್ಲಿ ನೀರ್ಗುಳ್ಳೆ ತರ ಗೆಡ್ಡೆ. ಲ್ಯಾಪ್ರೋಸ್ಕೋಪಿನಾ? ಹೌದು. ನಿಮ್ ಏಜ್ ಮಾ? 20 ಆಗಿದೆ ಮೇಡಮ್. 20? ಹೌದು. ನಿಮ್ ಹಸ್ಬೆಂಡ್ಗೆ? ಹಸ್ಬೆಂಡ್ಗೆ 34 ಆಗಿದೆ. 14 ವರ್ಷ ಡಿಫರೆನ್ಸಾ? ಹೌದು ಮೇಡಮ್. ಓಕೆ, PCOD ಸಮಸ್ಯೆಯಿಂದ ತುಂಬಾ ಪ್ರಾಬ್ಲಮ್ಸ್ ಆಗಲ್ಲ. ನೀವು ಆಲ್ರೆಡಿ ಲ್ಯಾಪ್ರೋಸ್ಕೋಪಿಕ್ ಡ್ರಿಲ್ಲಿಂಗ್ ಕೂಡ ಮಾಡಿಸ್ಕೊಂಡಿದ್ದೀರಾ. ಇನ್ನು ಏಜ್ ತುಂಬಾ ಕಮ್ಮಿ ಇದೆ, ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬಟ್ ಹಸ್ಬೆಂಡ್ ತಪಾಸಣೆ ಆಗಿದ್ಯಾ, ಅವ್ರ ರಿಪೋರ್ಟ್ಸ್ ಎಲ್ಲ ಒಂದ್ಸಲಿ ಕಳಿಸಿ ನೋಡ್ಬಿಟ್ಟು ನಿಮಗೆ ಸಲಹೆ ಕೊಡ್ತೀವಿ. ಮೇಡಮ್ ಏನ್ ರಿಪೋರ್ಟ್ ಹೇಳಿ? ಅವ್ರದ್ದು ವೀರ್ಯಾಣು ಪರೀಕ್ಷೆ ಎಲ್ಲ 34 ಆಗಿದ್ಯಲ್ಲ ಅವ್ರಿಗೆ, ಅದರಿಂದ ಅವ್ರ ಪರೀಕ್ಷೆನೂ ಮಾಡಿಸ್ಲೇಬೇಕು. ಒಬ್ರೇ ಮಾಡಿಸ್ಕೊಂಡ್ರೆ ಯೂಸ್ ಆಗಲ್ಲ. ಓಕೆ, ಒಂದ್ಸರಿ ರಿಪೋರ್ಟ್ ಎಲ್ಲ ತೆಗೆದುಕೊಂಡು ಒಂದ್ಸರಿ ಮ್ಯಾಮ್ನ ನೇರವಾಗಿ ಭೇಟಿ ಮಾಡಿ. ಧನ್ಯವಾದ ತೇಜಸ್ವಿನಿ. ಶಿಲ್ಪಾ ಕರೆ ಮಾಡಿದ್ದಾರೆ ಕಲಬುರಗಿಯಿಂದ. ನಮಸ್ತೆ ಶಿಲ್ಪಾ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಡಾಕ್ಟರ್, ನಮಸ್ಕಾರ. ಹೇಳಿ ಶಿಲ್ಪಾ. ಮೇಡಮ್ ನಮ್ಗ 1.5 year ಆಯ್ತ್ರಿ ಮದ್ವೆ, ಮ್ಯಾರೇಜ್ ಆಗಿ ಮ್ಯಾಮ್.
ನಮ್ದು ಈಗ 1 year ಆದ್ಮ್ಯಾಕ ಹಿಂಗ ಪೀರಿಯಡ್ಸ್ ಇರೆಗ್ಯುಲರ್ ಐತ್ರಿ ಮೇಡಮ್. ಈಗ ಥೈರಾಯ್ಡ್ ಇದೆ 1.5 year ಐತ್ರಿ ಮ್ಯಾಮ್ ಥೈರಾಯ್ಡ್ ಬಂದು. ನಮ್ಮದು ಕಂಟ್ರೋಲ್ ಆಗುತ್ತೆ ಮ್ಯಾಮ್. ಈಗ ಟ್ಯಾಬ್ಲೆಟ್ ಸ್ಟಾರ್ಟ್ ಐತೆ ಮ್ಯಾಮ್ ಥೈರಾಯ್ಡ್ದು. ಮತ್ತೆ ಪೀರಿಯಡ್ಸ್ ಹಿಂಗ ಒಂದೊಂದ್ಸಾರಿ ಟ್ಯಾಬ್ಲೆಟ್ ತೊಂದೇ ಬರುತ್ತೆ, ಬರೋದೇ ಇಲ್ರಿ ಮ್ಯಾಮ್. ನಿಮ್ದು ಏಜ್ ಎಷ್ಟಪ್ಪ? ನಮ್ಮ 24 ಮ್ಯಾಮ್ ಏಜ್. ತುಂಬಾ ಸಣ್ಣ ಏಜ್ ಇದ್ದೀರಾ, ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇರ್ರೆಗ್ಯುಲರ್ ಸೈಕಲ್ಸ್ ಆದ್ರೂ ಏನು ಯೋಚನೆ ಮಾಡಬೇಡಿ, ಡಾಕ್ಟರ್ ಹತ್ರ ಇಮಿಡಿಯೇಟ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಥೈರಾಯ್ಡ್ ಇಂದ ಏನು ಸಮಸ್ಯೆ ಆಗಲ್ಲ, ಮಾತ್ರೆ ಸರಿಗೆ ತಗೊಳ್ಳಿ. ಅದನ್ನ ಕರೆಕ್ಟ್ ಆಗಿ 3 ಒಳಗಡೆ ಇಟ್ಕೋಬೇಕು. TSH ವೆರಿ ಇಂಪಾರ್ಟೆಂಟ್. ಯಾರೋ ನೇಬರ್ಸ್ ಹೇಳಿದ್ರು ಅಂತ ಥೈರಾಯ್ಡ್ ಮಾತ್ರೆ ಬಿಟ್ಬಿಡೋದು ಅವೆಲ್ಲ ಮಾಡಬೇಡಿ, ಸರಿಗೆ ನುಂಗಿ. ಓಕೆ, ಧನ್ಯವಾದ ಶಿಲ್ಪಾ ಕರೆ ಮಾಡೋದಕ್ಕಾಗಿ. ಇನ್ನು ಈಗ PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ ನೀರಿನ ಗುಳ್ಳೆಗಳು, ಇದೆಲ್ಲ ವೆರಿ ಕಾಮನ್ ಡೇಸ್ ಅಂತ ಹೇಳ್ಬೋದು. ಬಟ್ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಮಕ್ಕಳಾಗೋದು ತುಂಬಾ ಜನರಲ್ಲಿ ಆಗಿರೋ ಚಾನ್ಸಸ್ ಕೂಡ ಇದೆ. ಅಂದ್ರೆ ಈ ಮದುವೆಗೆ ಮುಂಚೆನೂ ಕೂಡ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ತುಂಬಾ ಜನ ಹೇಳ್ತಾರೆ ಮದುವೆ ಆದ ನಂತರದಲ್ಲಿ ಇದೆಲ್ಲ ಕಡಿಮೆ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಅಂತ ಹೇಳ್ತಾರೆ. ಸೊ ಹೇಗೆ ಇದು ಅಂತ? ಅಕಸ್ಮಾತ್ ಅವ್ರಿಗೆ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗಿ ತುಂಬಾ ಏನಾರ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ರೆ, ತುಂಬಾ ಪೇನ್ಫುಲ್ ಪೀರಿಯಡ್ಸ್ ಎಲ್ಲ ಇದ್ರೆ, ಮದ್ವೆಗ್ ಮುಂಚೆನೆ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಈಸಿ ಟು ಸಾಲ್ವ್. ಓಕೆ, ಈ ಬಗ್ಗೆ ಮಾತನಾಡ್ತೀನಿ. ಇಬ್ರು ಕಾಲರ್ ಇದ್ದಾರೆ. ವೈಷ್ಣವಿ ಕರೆ ಮಾಡಿದ್ದಾರೆ ಹೈದರಾಬಾದ್ ನಿಂದ. ನಮಸ್ತೆ ವೈಷ್ಣವಿ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಹೇಳಿ ವೈಷ್ಣವಿ. ನಮಸ್ತೆ. ನನ್ಗೆ PCOD ಇದೆ ಮೇಡಮ್. ಆಮೇಲೆ ನನ್ನ ಹಸ್ಬೆಂಡ್ಗೆ ವೆರಿಕೋಸ್ ಸೀಲ್ ಇದೆ, ಗ್ರೇಡ್ 2. ಸೊ ನಾವು ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಒಂದು IUI ಟ್ರೈ ಮಾಡಿದ್ವಿ, ಅದು ಫೇಲ್ ಆಯ್ತು. ಸೊ ನಂದು ಏಜ್ ಬಂದು 30 years, ನನ್ನ ಯಜಮಾನ್ರದ್ದು 37 years ಇದೆ ಮೇಡಮ್. ಓಕೆ. ಅಲ್ಲ, ನೀವು ಒಂದು IUI ಮಾಡ್ಬಿಟ್ಟು ಯಾಕೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ರಿ ವೈಷ್ಣವಿ? ಅದು ನನ್ಗೆ ಮಧ್ಯೆ ಕರೋನಾ ಬಂತು ಮೇಡಮ್, ಜಾನ್ವರಿಯಲ್ಲಿ. ಓಕೆ, ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. 30 years ಏಜ್ ಆಗಿರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಮಿಲಿ ಮುಗಿಸ್ಕೊಳ್ಳೋದು. ತುಂಬಾ ಟೈಮ್ ಗ್ಯಾಪ್ ಕೊಡಬೇಡಿ. PCOD ಏನ್ ದೊಡ್ಡ ಸಮಸ್ಯೆ ಅಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದೆರಡು IUIs ಟ್ರೈ ಮಾಡಿ, ಬಟ್ ಅದಕ್ಕೆ ಮುಂಚೆ ಟ್ಯೂಬಲ್ ಟೆಸ್ಟ್ ಮಾಡಿಸಿ. ಫೆಲಿಯೋಪಿಯನ್ ಟ್ಯೂಬ್ಸ್ 2 ಓಪನ್ ಇದ್ರೆ ಮಾತ್ರ IUI ಕ್ಲಿಕ್ ಆಗುತ್ತೆ. ಬ್ಲಾಕ್ ಇದ್ರೆ ಈ ತರ ಅನ್ಸಕ್ಸಸ್ಫುಲ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಟ್ಯೂಬಲ್ ಟೆಸ್ಟ್ ಮಾಡಿಸಿ. ಧನ್ಯವಾದ ವೈಷ್ಣವಿ ಕರೆ ಮಾಡೋದಕ್ಕಾಗಿ. ಇನ್ನು ಆಗ್ಲೇ ಮಾತನಾಡ್ತಾ ಇದ್ದೆ, ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ವೆರಿ ಕಾಮನ್. ಅಂದ್ರೆ ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದ್ರಿಂದನೂ ಕೂಡ ಅಂದ್ರೆ ಸಮಸ್ಯೆಗಳಾಗುತ್ತಾ ಮಗುವನ್ನ ಪಡೆಯೋದಕ್ಕೆ? ಹೌದು, ಆಕ್ಚುಲಿ ಅದು ಫಸ್ಟ್ ಪೀರಿಯಡ್ಸ್ ಸ್ಟಾರ್ಟ್ ಆಗತ್ತಲ್ಲ ಮಗುಗೆ, ಅವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾರ್ಗು ಇರ್ರೆಗ್ಯುಲರ್ ಇರುತ್ತೆ, ಭಯ ಪಟ್ಕೊಳ್ಳೋಂಥದ್ದು ಏನಿಲ್ಲ. 1.5 years ಅಲ್ಲಿ ಅದು ಕರೆಕ್ಟ್ ಆಗಿ ಸೈಕ್ಲಿಕಲ್ ಆಗ್ಬಿಡುತ್ತೆ, ರೆಗ್ಯುಲರ್ ಆಗಿ ಬರುತ್ತೆ. ನಾವು ನೋಡ್ಕೋಬೇಕು. ಅಕಸ್ಮಾತ್ ಹೆವಿ ಬ್ಲೀಡಿಂಗ್ ಆಗ್ತಿದೆ ಮಗುಗೆ, ತುಂಬಾ ಪೇನ್ ಬರ್ತಿದೆ, 3 months ಆದ್ರೂ ಆಗ್ತಿಲ್ಲ, ಅನಿಮಿಕ್ ಆಗ್ತಾ ಇದೆ ಮಗು ಅಂದ್ರೆ ಫಸ್ಟೇ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಮದ್ವೆ ಆದ್ಮೇಲೆ ರಿಸಲ್ಟ್ಸ್ ಬೇಗ ಬೇಗ ಬರುತ್ತೆ. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಇದು ಕಾಮನ್ ಅನ್ಬಿಟ್ಟು ಇಗ್ನೋರ್ ಮಾಡ್ಬಿಡ್ತಾರೆ, ಏನು ಟ್ರೀಟ್ಮೆಂಟೇ ಕೊಡ್ಸಲ್ಲ. ಮಗು ತುಂಬಾ ಅನಿಮಿಕ್ ಆಗ್ತಿರುತ್ತೆ, ಮ್ಯಾಲ್ನರಿಶ್ ಆಗ್ತಿರುತ್ತೆ, ಪೇನ್ ಇಂದ ಒದ್ದಾಡ್ತಿರುತ್ತೆ, ಹಾಗೆ ಬಿಟ್ಬಿಟ್ಟಿರ್ತಾರೆ. ಬಟ್ ಸಮಸ್ಯೆ ಉಲ್ಬಣ ಆಗುತ್ತೆ, ಮದ್ವೆ ಆದ್ಮೇಲೆ ಅದಿನ್ನೂ ಜಾಸ್ತಿ ಆಡ್ ಆಗುತ್ತೆ. ಬೆಟರ್ ಟು ಟ್ರೀಟ್ ಅರ್ಲಿ. ಇನ್ನು ಪುರುಷರಲ್ಲಿ ಏನ್ ಸಮಸ್ಯೆಗಳಾಗುತ್ತೆ? ಈಗ ತುಂಬಾ ಜನ ಅನ್ಕೊಳ್ತಾರೆ ಈಗ ವರ್ಕೌಟ್ ಮಾಡಿ ಹೆಲ್ದಿ ಆಗಿರ್ಬೇಕು ಅಂತ. ತುಂಬಾ ಜನರಿಗೆ ಒಂದು ಮಿಸ್ಕನ್ಸಂಪ್ಷನ್ ಇದೆ, ಈಗ ಜಿಮ್ಗೆ ಹೋದ್ರೆ ಅಥವಾ ವರ್ಕೌಟ್ ಮಾಡಿದ್ರೆ ಮಕ್ಕಳು ಆಗೋದಿಲ್ಲ ಅವ್ರಿಗೇನು ಅಂತದ್ದೆಲ್ಲ ಕೇಳ್ಪಟ್ಟಿರ್ತೇವೆ. ಜೊತೆಗೆ ಸ್ಮೋಕಿಂಗ್ ಆಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣ ಆಗುತ್ತೆ ಅಂತಾರೆ. ಹೌದಾ? ಖಂಡಿತ. ಮೆನ್ನಲ್ಲಿ ತುಂಬಾ ನೋಡ್ತಾ ಇದೀವಿ ಇವಾಗ ಸಮಸ್ಯೆಗಳು. ಒಂದು ಮೇನ್ ರೀಸನ್ ನೀವು ಹೇಳ್ದಂಗೆ ಅವ್ರು ಫಿಸಿಕಲ್ ಎಕ್ಸರ್ಸೈಸ್ ಮಾಡಲ್ಲ, ಅವ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಒಬೇಸಿಟಿ ತುಂಬಾ ಆಗ್ತಿರುತ್ತೆ ಮೆನ್ನಲ್ಲಿ, ಅದರಿಂದ ಸೆಕ್ಷುವಲ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತಿರುತ್ತೆ. ವೀರ್ಯಾಣುಗಳ ಕೌಂಟು ಮತ್ತು ಮೊಟಿಲಿಟಿ ತುಂಬಾ ಕಮ್ಮಿ ಆಗ್ತಿರುತ್ತೆ. ಧೂಮಪಾನ, ಮದ್ಯಪಾನ, ಟೊಬ್ಯಾಕೊ ಚೂವಿಂಗ್ ಅಂತೂ ತುಂಬಾ ಕಾಮನ್ ಲೇಡೀಸು ಮೆನ್ನಲ್ಲಿ. ನಾನು ಮೊನ್ನೆ ಒಂದು ಕಪಲ್ ನೋಡ್ತಿದ್ರೆ ಇಬ್ರು ಚೂ ಮಾಡ್ತಾರೆ, ಡಿಫ್ರೆಂಟ್ ನೇಮ್ಸ್ ಅದಕ್ಕೆ. ಬಟ್ ಇಬ್ರು ಟೊಬ್ಯಾಕೊ ಚೂವಿಂಗ್, ಆಲ್ಮೋಸ್ಟ್ ಹಲ್ಲೆಲ್ಲ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗೋಗಿದೆ. ಸೊ ಒಳಗಡೆ ಏನಾಗಿರ್ಬೋದು? ಹೌದು, ಕೌಂಟ್ಸ್ ಮಾಡಿಸಿದಾಗ ತುಂಬಾ ಲೋ ಇತ್ತು ಮೆನ್ದು. ಅವಾಗ ನಾನು ಹೇಳ್ದೆ ಇದು ಟೊಬ್ಯಾಕೊ ಅನ್ನೋದು ತುಂಬಾ ಪಾಯ್ಸನಸ್ ಸ್ಪರ್ಮ್ಸ್ಗೆ, ಕಂಪ್ಲೀಟ್ ಆಗಿ ಬಿಡಬೇಕು ಅಂದ್ರೆ ಆ ವ್ಯಕ್ತಿ ರೆಡಿ ಇರಲಿಲ್ಲ. ಸೊ ನಮಗೆ ಮಗುನೇ ಬೇಡ ಅಂತ ವಾಪಸ್ ಹೋದ್ರು. ಸೊ ಯಾರ್ಯಾರು ಅವ್ರ ಅಡಿಕ್ಷನ್ ಬಿಡೋದಕ್ಕೆ ರೆಡಿ ಇಲ್ವೋ ಅವ್ರಿಗೆ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಒಂದ್ ಕಪಲ್ ಬಂದಿದ್ರು, ಅವ್ರಿಗೆ ಮಲ್ಟಿಪಲ್ IVF ಫೇಲ್ಯೂರ್ ಆಗಿತ್ತು. ಹಸ್ಬೆಂಡ್ ಸೆಮೆನ್ ಟೆಸ್ಟ್ ಮಾಡಿದಾಗ ಸ್ಪರ್ಮ್ ಡ್ಯಾಮೇಜ್ DFI ಅಂತ ಬರುತ್ತೆ, ಅದು ತುಂಬಾ ಹೈ ಇತ್ತು ಬಿಕಾಸ್ ಆಫ್ ಟೊಬ್ಯಾಕೊ. ಆಮೇಲೆ ಅವ್ರು ಕೌನ್ಸಿಲಿಂಗ್ ಕೊಟ್ಟು ಇಂಜೆಕ್ಷನ್ಸ್ ಮಾತ್ರೆ ಮೂಲಕ DFI ಎಲ್ಲ ಕಮ್ಮಿ ಮಾಡಿಸಿ ನೆಕ್ಸ್ಟ್ IVF ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಇಂಪ್ಲಾಂಟ್ ಆಗಿ ಕಂಟಿನ್ಯೂ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಸ್ಪರ್ಮ್ದು ಹೆಲ್ತಿ ಸ್ಪರ್ಮ್ಸ್ ಇದ್ರೆ ಅವ್ರಿಗೆ ಸಕ್ಸಸ್ ರೇಟ್ಸ್ ತುಂಬಾ ಹೈ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೇನೆ ವೀಕ್ಷಕರೇ. ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟದು
ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹದಿಹರೆಯದಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮೊಂದಿಗೆ ಈಗಾಗಲೇ ಇದ್ದಾರೆ. ಸಾಕಷ್ಟು ಮಾಹಿತಿನ ಪಡ್ಕೊಳ್ತಾ ಇದ್ವಿ. ಈಗ ಮೆನ್ನಲ್ಲಿ ನಾವು ನೋಡೋದಾದ್ರೆ ಈಗ ತುಂಬಾ ಜನರು ಟೆಸ್ಟ್ ಮಾಡಿಸ್ತಾರೆ, ಓಸೋಸ್ಪರ್ಮಿ ಅಂತ ವೆರಿ ಕಾಮನ್ ನವೇಡೇಸ್. ಸೊ ಒಂದ್ಸರಿ ಆ ರೀತಿಯಾಗಿ ರಿಪೋರ್ಟ್ ಬಂದ ತಕ್ಷಣದಲ್ಲಿ ಇನ್ನು ಮಕ್ಕಳೇ ಆಗೋದಿಲ್ಲ, ಅಡಾಪ್ಟೇ ಮಾಡ್ಕೊಳ್ಬೇಕು ಅನ್ನೋ ಒಂದೆಲ್ಲ ಅಸಂಪ್ಷನ್ಸ್ ಇರುತ್ತೆ. ಮತ್ತೆ ಡಾಕ್ಟರ್ ಹತ್ರ ಹೋಗೋದೇ ಬಿಟ್ಬಿಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಂದ ಅವ್ರದೇ ಮಗು ಪಡ್ಕೊಳ್ಬಹುದು ಅಂತ ನೀವು ಹೇಳ್ತಾ ಇದ್ರಿ ಆಗ್ಲೇ. ಸೊ ಆ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿ. ಹೌದು, ಅಜೋಸ್ಪರ್ಮಿಯಾ ಝೀರೋ ಸ್ಪರ್ಮ್ಸ್ ಅಂತ ನೋಡಿದ ತಕ್ಷಣ ರಿಪೋರ್ಟ್ ಮುಚ್ಚಿಡ್ಬಿಡೋದು, ಫ್ಯಾಮಿಲಿಗೆ ಯಾರಿಗೂ ಹೇಳಲ್ಲ, ಡಾಕ್ಟರ್ ಹತ್ರ ಬರಲ್ಲ, ಆತರ ತುಂಬಾ ಜನ ಮಾಡ್ತಾರೆ. ಬಟ್ ಅದು ಒಂದ್ ರಿಪೋರ್ಟ್ ಇಂದ ನಾವು ಅಜೋಸ್ಪರ್ಮಿಯಾ ಅಂತ ನಾವು ಲೇಬಲ್ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದ್ಸಲಿ ಆತರ ಬರುತ್ತೆ ರಾಂಗ್ ರಿಪೋರ್ಟ್. 1 ವೀಕ್ ಗ್ಯಾಪ್ ಅಲ್ಲಿ ಇನ್ನೊಂದ್ಸತಿ ಮಾಡ್ಸೋದು, 1 ಮಂತ್ ಗ್ಯಾಪ್ ಅಲ್ಲಿ ಇನ್ನೊಂದ್ಸಲಿ ಮಾಡ್ಸೋದು. ಅವಾಗ ಎಷ್ಟೋ ಜನಕ್ಕೆ ನಾವು ಕೌಂಟ್ ಜಾಸ್ತಿ ಆಗಿರೋದು ನೋಡಿದೀವಿ. ನಂಗೊಂದ್ ಕಪಲ್ ಜ್ಞಾಪಕ ಬರ್ತಾರೋ, ಅವ್ರ ಅಜೋಸ್ಪರ್ಮಿಯಾ ಅಂತ ರಿಪೋರ್ಟ್ ತಂದ್ರು, ಡೋನರ್ ಸ್ಪರ್ಮ್ಗೆ ಹೋಗ್ಬಿಡಿ, ನಾವ್ ಯಾವ್ದು ಟೆಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಅವ್ರು ಕೌನ್ಸಿಲ್ ಮಾಡಿಸಿ ಒಂದು ಟೆಸ್ಟ್ ಮಾಡಿಸಿ ಸಾಕು ಅಂತ ನೋಡಿದಾಗ ಆ ವ್ಯಕ್ತಿಲಿ 25 ಮಿಲಿಯನ್ ಕೌಂಟ್ ಇತ್ತು. ನಾರ್ಮಲ್ ಕೌಂಟೇನೆ, ಯಾವ್ದೋ ಲ್ಯಾಬ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ ಅವ್ರಿಗೆ ಅಜು ಅಂತ ಕೊಟ್ಟಿದ್ರು. ಸೊ ಹಂಗಾಗಿದ ತಕ್ಷಣ ಅವರು ಆಂಗ್ಸೈಟಿ ಒಳಗಾಗೋದು, ಡಿಪ್ರೆಷನ್, ಖಿನ್ನತೆಗೆ ಒಳಗಾಗಬಾರ್ದು. ಮೋರ್ ಓವರ್ ಅಜೋಸ್ಪರ್ಮಿಯಾ ಅಂತ ಬಂದ್ರೂನು ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಆಂಡ್ರಾಲಜಿಸ್ಟ್ ತುಂಬಾ ಚೆನ್ನಾಗಿದ್ದಾರೆ ಗರ್ಭಗುಡಿಲಿ, ಅವ್ರು ಕರೆಕ್ಟ್ ಆಗಿ ನೋಡ್ತಾರೆ. ಯಾರೋ ಒಬ್ರು ಹೇಳ್ತಿದ್ರು ವ್ಯಾರಿಕೋಸ್ ಆಗಿದೆ ನಮ್ಮ ಹಸ್ಬೆಂಡ್ಗೆ ಅಂತ. ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಆಮೇಲೆ ಅವ್ರಿಗೆ ಅಜೋಸ್ಪರ್ಮಿಯಾ ಏನಕ್ಕಾಗಿದೆ, ನಾಳಗಳು ಬ್ಲಾಕ್ ಆಗಿದ್ಯಾ, ಒಳಗಡೆ ಪ್ರೊಡಕ್ಷನ್ ಆಗ್ತಿಲ್ವಾ ಅಂತ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಟೀಸಾ ಪೀಸಾ ಮೈಕ್ರೋ ಟೀಸಾ ಅಂತಿದೆ, ಅದ್ರಲ್ಲಿ ಅವ್ರದೇ ಸ್ಪರ್ಮ್ ನ ರಿಟ್ರೀವ್ ಮಾಡಿ ಕೊಡ್ತಾರೆ. IVF ಮೂಲಕ ಮಗು ಆಗತ್ತೆ. ಸಾವಿರಾರು ಜನ ಮಕ್ಕಳಾಗಿದ್ದಾರೆ, ಎಲ್ಲರೂ ನಾರ್ಮಲ್ ಇದ್ದಾರೆ. ಸೊ ಹೆದರ್ಕೊಳ್ಳೋ ಅಂತ ವಿಷಯನೇ ಅಲ್ಲ ಇದು ಅಜೋಸ್ಪರ್ಮಿಯಾ. ಓಕೆ, ಅಂದ್ರೆ ಟೆಸ್ಟಿಕಲ್ಸ್ ಇಂದ ನೇರವಾಗಿ ಪಿಕ್ ಮಾಡಿ ಮಗು ನಾರ್ಮಲ್ ಆಗಿ ಮಗು ಆಗುತ್ತೆ ಅಂತ. ಇನ್ನು ಹೆಣ್ಮಕ್ಳಲ್ಲೂ ಕೂಡ ಈಗ ಗರ್ಭಕೋಶ ಅಂದ್ರೆ ಶ್ರಿಂಕ್ ಆಗಿರುವಂತದ್ದು, ಮತ್ತೆ ಗರ್ಭನ ಹೊರುವಂತ ಶಕ್ತಿ ಇಲ್ಲ ಅಂತೆಲ್ಲ ಕೆಲವೊಂದು ಸ್ಟೇಜಸ್ ಅಲ್ಲಿ ನಾವು ನೋಡಿರ್ತೀವಿ. ಸೊ ಅದು ಯಾವ ಕಂಡೀಷನ್ ಅದು ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್ಸ್ ಇದೆ ಅಂತ ಹೇಳ್ತೀರಿ? ಅಂಡಕೋಶ ಕೆಲಸ ಕಮ್ಮಿ ಮಾಡ್ತಿದ್ದಂಗೆನೆ ಹಾರ್ಮೋನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಹಾರ್ಮೋನ್ಸ್ ಗರ್ಭಕೋಶದ ಮೇಲೆ ಆಕ್ಟ್ ಆಗುತ್ತೆ. ಸೊ ಯಾವಾಗ ಕರೆಕ್ಟ್ ಆಗಿ ಆಕ್ಟ್ ಆಗ್ತಿಲ್ವೋ ಗರ್ಭಕೋಶ ಸಣ್ಣದಾಗುತ್ತೆ. ಸೊ ನಾನು ಎಷ್ಟೊಂದ್ ಜನ ನೋಡಿದೀನಿ, ಸ್ಕ್ಯಾನ್ ಅಲ್ಲಿ ನಿಂದು ಗರ್ಭಕೋಶ ಸಣ್ಣದಿದೆ, ನಿನಗೆ ಪಾಪು ಆಗಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು ಫುಲ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಹೆಂಗಸರು ತುಂಬಾ ಯೋಚನೆ ಮಾಡ್ತಾರೆ. ನಂಗೊಂದ್ ಕೇಸ್ ಜ್ಞಾಪಕ ಇದೆ, ಈ ತರ ಗರ್ಭಕೋಶ ತುಂಬಾ ಸಣ್ಣದಿದೆ ಅಂತ ಬಂದಿದ್ಲು. ಅವಳಿಗೆ ಆಮೇಲೆ ನಾವ್ ಹೇಳಿದ್ವಿ 3 ಮಂತ್ಸ್ ನಿನ್ಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಹಾಕಿ ನೋಡೋಣ, ತುಂಬಾ ಚೆನ್ನಾಗಿ ವಾಪಸ್ ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋಣ, ದುಡ್ಡು ದಂಡ ಮಾಡೋದ್ ಬೇಡ ಅಂತ. ಎಷ್ಟು ಚೆನ್ನಾಗಿ ಅವಳಿಗೆ ನಾರ್ಮಲ್ ಆಗಿ ಆಯ್ತು ಯೂಟ್ರಸ್ ಅಂತಂದ್ರೆ, ಟ್ವಿನ್ಸ್ ಕನ್ಸೀವ್ ಆದ್ಲು. 2 ಮಗುನ ಅದು ಭಾರ ಹೊತ್ತು 2 ಮಗುನು ಡೆಲಿವರಿ ಆಯ್ತು. ನಂಗೆ ಅವಳದು ಕೇಸ್ ತುಂಬಾ ಒಂಥರ ಮನ್ಸಲ್ಲೇ, ಯಾರೋ ಫೈಲ್ನೇ ಎಸ್ತಿದ್ರು ಅಂತ ಹೇಳ್ತಾರೆ, ನಿಮಗ್ ಮಗು ಆಗಲ್ಲ ಅಂತ. ಅವ್ರು ಆತರ ಬಂದಿದ್ರು. ಸೊ ಗರ್ಭಕೋಶ ಸಣ್ಣದಾಗಿದೆ ಅಂತ ಯೋಚನೆ ಮಾಡೋದೇ ಬೇಡ, ಅದಕ್ಕೆ ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಮತ್ತೆ IUI ಮತ್ತೆ IVF ಟ್ರೀಟ್ಮೆಂಟ್ ಅಂತ ಸಜೆಸ್ಟ್ ಮಾಡಿರ್ತಾರೆ. ಕೆಲವೊಮ್ಮೆ ತುಂಬಾ ಸರಿ IUI ಮಾಡಿಸ್ತಾರೆ, ಫೇಲಿಯರ್ ಆಗಿರ್ತಾರೆ. IVF ಗೆ ಮೊರೆ ಹೋಗಿರ್ತಾರೆ. IVF ಮಾಡಿದಾಗ್ಲೂ ತುಂಬಾ ಜನರಿಗೆ ಫೇಲಿಯರ್ ಚಾನ್ಸಸ್ ಗಳಿರುತ್ತೆ. ಸೊ ಅಂದ್ರೆ ಈ ರೀತಿ ಫೇಲಿಯರ್ಸ್ ಗಳು ಯಾಕಾಗುತ್ತೆ? ಸೊ ಅಂಥವ್ರು ಅಂದ್ರೆ ಈಗ ನಿಮ್ ಸೆಂಟರ್ಸ್ಗೆ ತುಂಬಾ ಜನ ಬಂದಿರ್ತಾರೆ, ಅದ್ಯಾವ್ದಾದ್ರು 1-2 ಕೇಸ್ಗಳನ್ನ ನೆನ್ಪು ಮಾಡ್ಕೊಳ್ಬಹುದಾ? ಯಾಕೆ ರೀತಿ ಆಗಿರುತ್ತೆ ಸಕ್ಸಸ್ ಕಂಡೋರ್ ರೇಟ್ಸ್? ಒಂದು 6 IUI ಮಾಡಿ ಫೇಲ್ ಆಗಿತ್ತು ಒಬ್ಳು, ತುಂಬಾ ಹತ್ಕೊಂಡು ಬಂದಿದ್ಲು, ಲಾಸ್ಟ್ ಅಟೆಂಪ್ಟ್ ನೀವು ಅಂತ. ಅವ್ರಿಗೆ ಎಂಡೋಮೆಟ್ರಿಯಲ್ ಟೆಸ್ಟ್ ಮಾಡಿದಾಗ TB ಪಾಸಿಟಿವ್ ಬಂತು. ಸೊ ಒಳಗಡೆ TB ಇನ್ಫೆಕ್ಷನ್ ಇರುವಾಗ ಭ್ರೂಣ ಅಂಟ್ಕೊಳ್ಳಲ್ಲ. ಅವ್ರಿಗೆ TB ಟ್ರೀಟ್ಮೆಂಟ್ ಕೊಟ್ಟು ಒಂದು ಲಾಸ್ಟ್ IUI ಮಾಡಿದ್ವಿ. ಇಮಿಡಿಯೇಟ್ ಆಗಿ ಕನ್ಸೀವ್ ಆದ್ರು, ಆ ಬೇಬಿ ಹೆಲ್ತಿಯಾಗಿ ಹುಟ್ಟಿದೆ. ಅದೊಂದು. ಇನ್ನೊಂದು ಕಪಲ್ ಬಂದು ತುಂಬಾ ಅಳ್ಲಿಕ್ಕೆ ಶುರು ಮಾಡಿದ್ರು, ನಮಗ್ ಬೇಬಿನೇ ಆಗಲ್ವಂತೆ, ತುಂಬಾ ದೊಡ್ಡ ಸೆಂಟ್ರಲ್ ಹೇಳಿದ್ದಾರೆ ಅಂತ. ಅವಳಿಗೆ 2 ಅಂಡಕೋಶನು ಸ್ಕ್ಯಾನ್ ಅಲ್ಲಿ ಕಾಣಲ್ಲ, ಮುಚ್ಕೊಂಡ್ಬಿಟ್ಟಿತ್ತು. ಸೊ ನಿಂಗೆ ಅಂಡಕೋಶನೇ ಕಾಣ್ದಿದ್ಮೇಲೆ ನಿಂಗೆ ಹೆಂಗಮ್ಮ ಮಾಡೋದು ಅಂದ್ಬಿಟ್ಟು ಎಲ್ಲಾರು ನಿರಾಕರಿಸಿದ್ರು. ಆಮೇಲೆ ನಾವು 5 ದಿನ ಇಂಜೆಕ್ಷನ್ ಟ್ರಯಲ್ ಕೊಟ್ಟು ನೋಡೋಣ, ಅಂಡಕೋಶ ಏನಾರ ದೊಡ್ಡದಾಗಿ ಕಾಣಕ್ ಶುರು ಆದ್ರೆ ಮಾತ್ರ ಟ್ರೀಟ್ಮೆಂಟ್ ಮುಂದುವರ್ಸೋಣ ಅಂತ ಅವ್ರು ಅಳದ್ ನೋಡ್ಬಿಟ್ಟು ನಾನು ಹೇಳಿದ್ದೆ. ಬಟ್ ಎಷ್ಟು ಮಿರಾಕ್ಯುಲಸ್ ಆಗಿ 5 ಡೇಸ್ ಇಂಜೆಕ್ಷನ್ ಆದ್ಮೇಲೆ ಓವರೀಸ್ ಮೇಲ್ ಬಂತು, ಎಗ್ಸ್ ಎಲ್ಲ ಕಾಣ್ಲಿಕ್ಕೆ ಶುರು ಆಯ್ತು, ಹೆಲ್ತಿ ಎಗ್ ಸಿಕ್ತು, ಸ್ಪರ್ಮ್ಸು ಹೆಲ್ತಿ ಇತ್ತು, ತುಂಬಾ ಚೆನ್ನಾಗಿ ಕನ್ಸೀವ್ ಆಗಿ ಅವಳಿಗೆ ಮಗು ಆಗಿದೆ. ಸೊ ಈ ತರ ನನ್ಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಜ್ಞಾಪಕ ಬರ್ತಿದೆ. ಒಂದು ಲೇಡಿ ಮಲ್ಟಿಪಲ್ IVF ಫೇಲ್ಯೂರ್ ಆಗಿತ್ತು. ಅವಳಿಗೆ ಏನಕ್ಕೆ ಅಂತಾನೆ ಕಾರಣ ಗೊತ್ತಾಗಿಲ್ಲ. ನಾನು ತುಂಬಾ ಸಲ ನಿಮ್ಗೆ ಹೇಳ್ತಿರ್ತೀನಿ, ಎರಾ ಅಂತ ಒಂದು ಟೆಸ್ಟ್ ಇದೆ, ಭ್ರೂಣ ಯಾವಾಗ ಎಕ್ಸಾಕ್ಟ್ಲಿ. ಅವ್ರಿಗೆ ಎಲ್ಲಾರು 120ನೇ ಅವರ್ ಅಲ್ಲಿ ಹಾಕಿದ್ರು. ಬಟ್ ಅವಳಿಗೆ ನಾವು ಟೆಸ್ಟ್ ಎರಾ ಮಾಡಿದಾಗ 136 ಅವರ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಬಂತು. ಕರೆಕ್ಟ್ ಆಗಿ ನಾವು 136 ಅವರ್ಸ್ಗೆ ಅವಳಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ವಿ. ಶಿ ಕನ್ಸೀವ್ಡ್. ಸೊ ಇವಾಗ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ.
ಜನಗಳ ಆದಷ್ಟು ಬೇಗ ಅಪ್ರೋಚ್ ಮಾಡಬೇಕು. ಮತ್ತೆ ಈಗ ತುಂಬಾ ಕಡೆ ಏನಂದ್ರೆ ಈಗ IVF ಮೊರೆ ಹೋಗ್ಬೋದು ಅಥವಾ IUI ಮೊರೆಗೆ ಹೋಗ್ಬೇಕಂದ್ರೆ ತುಂಬಾ ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ, ಮತ್ತೆ ಲಾಂಗ್ ಪ್ರೊಸೀಜರ್ ಅದು. ಸೊ ಒಂದೊಂದ್ ಕಡೆ ಡಾಕ್ಟರ್ ಹತ್ರ ಒಬ್ರ ಹತ್ರ ಹೋಗ್ತಾರೆ, ಟೆಸ್ಟ್ಗಳ ಹತ್ರ ಅಂದ್ರೆ ಸೆಂಟರ್ಸ್ಗಳ ಹತ್ರ ಹೋಗ್ತಾರೆ, ಅಲ್ಲಿ ರಿಪೋರ್ಟ್ ಬರೋದು ಲೇಟ್ ಆಗುತ್ತೆ, ತುಂಬಾ ಲಾಂಗ್ ಟೈಮ್ ತಗೊಂಡೋಗ್ತಾ. ಸೊ ನಿಮ್ಮ ಗರ್ಭಗುಡಿನಲ್ಲಿ ಅಂದ್ರೆ ಒಂದೇ ಸೂರಿನಡಿ ಎಲ್ಲಾ ವ್ಯವಸ್ಥೆಗಳಿದೆ ಅಥವಾ ಬೇರೆ ಬೇರೆ ಕಡೆಯಿಂದ ಕಾರ್ಯಕ್ರಮ ಕೂಡ ನೋಡ್ತಿರ್ತಾರೆ, ಸೊ ನಿಮ್ಮಲ್ಲಿ ಏನಾದ್ರು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಅವ್ರು ಬಂದು ಉಳ್ಕೊಳ್ಳೋಕೆ ಆ ವ್ಯವಸ್ಥೆಗಳೆಲ್ಲ ಇದೆಯಾ? ಯಾಕೆ ಚೂಸ್ ಮಾಡ್ಬೇಕಂತೀರಿ? ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಒಂದೊಂದ್ ಕಡೆ ಒಂದೊಂದು ಟೆಸ್ಟ್ ಮಾಡಿಸೋದು, ರಿಪೋರ್ಟ್ ವೇಟ್ ಮಾಡೋದು, ತುಂಬಾ ಫೆಡ್ ಅಪ್ ಆಗ್ಬಿಡ್ತಾರೆ. ಯಾರೋ ಒಂದು ವ್ಯಕ್ತಿ ಹೇಳ್ತಿದ್ರು, ಮೇಡಮ್ ರಜಾನೇ ಕೊಡಲ್ಲ, ವೇಟ್ ಮಾಡಿನೇ ನನ್ಗೆ ಇಮಿಡಿಯೇಟ್ ಎಲ್ಲ ಕೆಲಸ ಮುಗ್ದೋಗಿದೆ, ಏನ್ ಮಾಡೋದು ಅಂತ. ಸೊ ಅಂಡರ್ ಒನ್ ರೂಫ್ ನಾವೆಲ್ಲಾ ಫೆಸಿಲಿಟೀಸು ಗರ್ಭಗುಡಿಲಿದೆ. ಲ್ಯಾಬ್ ಟೆಸ್ಟ್ ಅಲ್ಲಿ ಇವಾಗ ಜುಲೈ ಮಂತ್ ಆಗಿರೋದ್ರಿಂದ 20% ಡಿಸ್ಕೌಂಟ್ಸ್ ಬೇರೆ ಇದೆ. ವೆರಿ ಇಂಪಾರ್ಟೆಂಟ್ ಮಂತ್ ಅಲ್ವಾ. ಸೊ ಅವ್ರ ತಪಾಸಣೆಗಳು ಮಾಡಿಸಿದ್ರೆ ಯಾರಲ್ಲಿ ಪ್ರಾಬ್ಲಮ್ ಅಂತ ಪಿನ್ ಪಾಯಿಂಟ್ ಮಾಡಿದ್ರೆ ಅವ್ರಿಗೆ ಈಸಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. IVF ಅಲ್ಲಿ ಕೂಡ 20% ಡಿಸ್ಕೌಂಟ್ಸ್ ಇದೆ ಈ ಮಂತ್ ಅಲ್ಲಿ. ಸೊ ದಂಪತಿಗಳು ಬಂದು ಅದರದ್ದು ಉಪಯೋಗ ಕೂಡ ಪಡಿಬೇಕು ಅಂತ ನಾನು. ಓಕೆ, ಜೊತೆಗೆ ಉಚಿತ ಕ್ಯಾಂಪ್ ಕೂಡ ಇದೆ ಈ ಬಾರಿ, ಸೊ ಆ ಬಗ್ಗೆ ಹೇಳೋದಾದ್ರೆ 22nd ಟಿಪ್ಟೂರ್ ಅಲ್ಲಿ ನಮ್ದು OPDs ಇದೆ. ಆ ಸುತ್ತಮುತ್ತ ಜನ ಅಲ್ಲಿ ಬರ್ಬೋದು. 28ನೇ ತಾರೀಕು ಚನ್ನರಾಯಪಟ್ಟಣದಲ್ಲಿ ಫ್ರೀ ಕ್ಯಾಂಪ್ ಇದೆ. ಸೊ ನಮ್ದು ಇಡೀ ಟೀಮ್ ಅಲ್ಲಿರ್ತೀವಿ, ಅದ್ರದ್ದು ಕೂಡ ಉಪಯೋಗ ಪಡ್ಕೋಬಹುದು. ಸೊ ಈಗ ಬೇರೆ ಬೇರೆ ಕಡೆಯಿಂದ ಬಂದವರು ಉಳ್ಕೊಳ್ಳೋಕೆ ಏನ್ ವ್ಯವಸ್ಥೆಗಳು? ಫ್ರೀ PG ಇದೆ. ಹೆಂಗಸರೆಲ್ಲ ತುಂಬಾ ಕಷ್ಟ ಪಡ್ತಾ ಇದ್ರು. ಸೊ ಹಾಸ್ಪಿಟಲ್ ಪಕ್ಕನೆ PG ಇರೋದ್ರಿಂದ ಆರಾಮಾಗಿ ಅಲ್ಲಿ ಉಳ್ಕೋಬಹುದು, ಟ್ರೀಟ್ಮೆಂಟ್ ತಗೋಬಹುದು, ನಿರಾಳವಾಗಿರ್ಬೋದು, ಸಿಸ್ಟರ್ಸ್ ಹೆಲ್ಪ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮೊದಲನೇ ಬೇಬಿ ಆಗಿರುತ್ತೆ, ಏನು ಸಮಸ್ಯೆಗಳಿರೋದಿಲ್ಲ, ಬಟ್ ಏನೋ ನಾನಾ ಕಾರಣಗಳಿಂದ ಮಗು ತೀರ್ಕೊಳ್ಳೋದು ಅಂತರ ವ್ಯವಸ್ಥೆಗಳಾಗಿರುತ್ತೆ. ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಮುಂದೆ ಮಕ್ಕಳು ಆಗೋದೇ ಇಲ್ಲ, ಆ ಒಂದು ಸಿಚುವೇಶನ್ ಇರುತ್ತೆ. ಸೊ ಅಂಥವ್ರು ಯಾವ್ದ್ರ ಮುಖಾಂತರವಾಗಿ ಅವ್ರ ಮಗುವನ್ನ ಪಡ್ಕೊಳ್ಬಹುದು? ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅಂತೀರಿ? ಒಂದ್ ಕಪಲ್ ಬಂದಿದ್ರು ಲಾಸ್ಟ್ ವೀಕ್, ಸಿಸೇರಿಯನ್ ಆದಾಗ ಟ್ಯೂಬೆಕ್ಟಮಿ ಮಾಡಿಸ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ, ಹಸ್ಬೆಂಡ್ಗೆ ಹೇಳಿಲ್ಲ. ಆಮೇಲೆ ಆ ಮಗು ಎಲ್ಲೋ ನೀರಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಇವಾಗ ಮಗು ಬೇಕು. ಸುಮಾರು ಕಡೆ ತೋರಿಸ್ತಿದ್ದಾರೆ. ಟ್ಯೂಬೆಕ್ಟಮಿ ಆಗಿರೋರ್ದು ಏನಂತ ಬರುತ್ತೆ, ಟ್ಯೂಬಲ್ ಬ್ಲಾಕ್ ಅಂತ ಬರುತ್ತೆ. ಹಸ್ಬೆಂಡ್ಗೆ ಈ ವಿಚಾರನೇ ಗೊತ್ತಿರ್ಲಿಲ್ಲ. ಆಮೇಲೆ ಕೂತು ಮಾತಾಡ್ದಾಗ ಗೊತ್ತಾಯ್ತು ಸಿಸೇರಿಯನ್ ಟೈಮಲ್ಲಿ ಟ್ಯೂಬೆಕ್ಟಮಿನೂ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಈಸಿ ಅಂತ. ಸೊ ಅವ್ರಿಗೆ ಇವಾಗ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ಟ್ಯೂಬ್ ನ ಮತ್ತೆ ಜೋಡಣೆ ಮಾಡೋದ್ರಲ್ಲೆಲ್ಲ ತುಂಬಾ ಸಕ್ಸಸ್ ರೇಟ್ ಕಮ್ಮಿ, ಆಮೇಲೆ ಅದ್ರಲ್ಲಿ ಅಷ್ಟು ರಿಸಲ್ಟ್ಸು ಬರಲ್ಲ. ಸೊ ಅವ್ರಿಗೆ ಕೂತು ನಾವು ಮಾತಾಡಿದಾಗ ಅವ್ರಿಗೆ ಎಗ್ಸ್ ತುಂಬಾ ಚೆನ್ನಾಗಿತ್ತು, ಸ್ಪರ್ಮ್ಸ್ ತುಂಬಾ ಚೆನ್ನಾಗಿತ್ತು. IVF ಮೂಲಕ ಅವ್ರಿಗೆ ಈಸಿಯಾಗಿ ಮಗು ಆಗತ್ತೆ ಇವಾಗ. ಸೊ IVF ಇಸ್ ಎ ಬ್ಲೆಸ್ಸಿಂಗ್ ಆಕ್ಚುಲಿ. ಈ ತರ ಟ್ಯೂಬ್ ಬ್ಲಾಕ್ ಆಗಿರೋರು, ಟ್ಯೂಬ್ ಕ್ಲಿಪ್ ಆಗಿರೋರು, ಟ್ಯೂಬೆಕ್ಟಮಿ ಆಗಿರೋರು, ಒಂದು ಮಗು ಆಗಿರುತ್ತೆ ಇನ್ನೊಂದು ಆಗ್ತಿಲ್ದೇ ಇರೋರು, ಅವ್ರಿಗೆಲ್ಲ ತುಂಬಾ IVF ಇಸ್ ಎ ಬ್ಲೆಸ್ಸಿಂಗ್. ಅಂದ್ರೆ ಏಜ್ ಆಗಿರೋರ್ಗೆ IVF ಅಂತ ಮುಂದೆ ಎಲ್ಲ ಮುಂಚೆ ಎಲ್ಲ ನಾವು ಕೇಳ್ಪಡ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅರ್ಲಿ ಏಜ್ ಚಿಕ್ಕ ವಯಸ್ಸವರು ಕೂಡ IVF ಗೆ ಹೋಗ್ತಾ ಇದಾರಲ್ಲ, ಯಾಕೆ ಅಂತ ಹೇಳ್ತೀರಿ? ಅದೇ ತುಂಬಾ ಜನಕ್ಕೆ ಸಮಸ್ಯೆಗಳು ಲೇಡೀಸ್ ಅಲ್ಲಿ ಒವೇರಿಯನ್ ಏಜಿಂಗ್ ಅಂತ ಹೇಳ್ತಾ ಇದೀವಿ. ಪ್ರಿಮೆಚೂರ್ ಮೆನಾರ್ಕಿ, ಪ್ರಿಮೆಚೂರ್ ಮೆನುಪಾಸ್ ಎಲ್ಲ ಮುಂದಕ್ಕೆ ಕೊಟ್ಟೋಗ್ತಾ ಇದೆ. ನೋಡಿರ್ಬೋದು 8 ಇಯರ್ಸ್ ಅವ್ರಿಗೆಲ್ಲ ಮೆನಾರ್ಕಿ, 40 ಇಯರ್ಸ್ ಅವ್ರಿಗೆಲ್ಲ ಮೆನುಪಾಸ್. ಸೊ ಇಂಡಿಯನ್ ಲೇಡೀಸ್ದು ಒಂದು ಸ್ಟಡಿ ಆಗಿದೆ, ಒವೇರಿಯನ್ ಏಜಿಂಗ್ ಆಗ್ತಾ ಇದೆ ಬೇಗ ಅಂತ ಎಲ್ಲಾರ್ಗೂ ಗೊತ್ತಾಗಿದೆ. ಸೊ ಅಂತವ್ರಿಗೆ ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಆದಷ್ಟು IVF ಮೂಲಕ ಮಗು ಮಾಡ್ಕೊಂಡ್ರೆ ಅಥವಾ ಹಸ್ಬೆಂಡ್ಸ್ ಅಲ್ಲಿ ತುಂಬಾ ಕೊರತೆ ಇದ್ರೆ ಅವ್ರಿಗೆ IVF ಅಲ್ಲಿ ಬೇಗ ಬಂದು ಅಪ್ರೋಚ್ ಮಾಡಿದ್ರೆ ಸಕ್ಸಸ್ ರೇಟ್ ತುಂಬಾ ಹೈ ಇರುತ್ತೆ. 25 ವರ್ಷದೊಳಗು 35 ವರ್ಷದೊಳಗು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಜಾಸ್ತಿ ಸಕ್ಸಸ್ ಬೇಕು ಅಂದ್ರೆ ಬೇಗ ಬರಬೇಕು ಡಾಕ್ಟರ್ ಹತ್ರ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ. ಅಂದ್ರೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಹೆಣ್ಮಕ್ಳಲ್ಲಾಗಿರ್ಬೋದು ಗಂಡ್ ಮಕ್ಳಲ್ಲಾಗಿರ್ಬೋದು ಇಬ್ಬರಲ್ಲೂ ಸಮಸ್ಯೆಗಳಿರುತ್ತೆ. ಸೊ ಬಂದು ಕೂತು ಒಂದ್ಸರಿ ಸಮಾಲೋಚನೆ ನಡೆಸಿ ಹೇಗೆ ಮಗುವನ್ನ ನ್ಯಾಚುರಲ್ ಆಗಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಜೊತೆಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಡಾಕ್ಟರ್ ಆಶಾ ಎಸ್ ವಿಜಯ್ ಅವ್ರನ್ನ ಭೇಟಿ ಮಾಡ್ಬೇಕಂತಂದ್ರೆ ಅಡ್ರೆಸ್ ಬೇರೆ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 8880000909 9741671113, ಮತ್ತೊಂದು ಸಂಖ್ಯೆ 9148499992. ವೆಬ್ಸೈಟ್ ಅಡ್ರೆಸ್ ಈ ರೀತಿ www.garbhagudi.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ.